ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರೋಸ್ಟ್ ಆಫ್ ರಸಲ್ಮೇನಿಯಾ ಬಗ್ಗೆ ಮಾತಾಡೋದಾದ್ರೆ, ಇಂಟರ್ನೆಟ್ ಅಲ್ಲಿ ರೋಸ್ಟ್ ಆಫ್ ರಸಲ್ಮೇನಿಯಾದ ಆಡಿಯೋ ಕ್ಲಿಪ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂಡ್ ಅದನ್ನ ನೋಡಿದಂತಹ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಆ ಒಂದು ಶೋ ಬಗ್ಗೆ. ಯಾಕಂದ್ರೆ ಆ ಒಂದು ಶೋ ಅಲ್ಲಿ ಸಿಕ್ಕಾಪಟ್ಟೆ ರೇಸಿಸಮ್ ಹಾಗೆ ಡಾರ್ಕ್ ಹ್ಯೂಮರ್ ಕಾಮಿಡಿನ ಪರ್ಫಾರ್ಮ್ ಮಾಡಲಾಗಿದೆ. ಜಿಂದರ್ ಮೊಹಲ್ ಅವರ ಬಗ್ಗೆನೂ ಕೂಡ ಜೋಕ್ ಗಳನ್ನ ಕ್ರ್ಯಾಕ್ ಮಾಡಲಾಗಿದೆ. ಹಾಗೆ ಆಲ್ಬರ್ಟೋ ಡೆಲ್ ರಿಯೋ ಅವರ ಬಗ್ಗೆನೂ ಕೂಡ ಜೋಕ್ ಗಳನ್ನ ಮಾಡಲಾಗಿದೆ. ಅಂಡ್ ನಾಯಾ ಜಾಕ್ಸ್ ಅವರು ನಮ್ಮ ಶಾರ್ಲೆಟ್ ಫೈರ್ ಅವರ ಇಂದಿನ ಜೀವನದ ಬಗ್ಗೆನೂ ಕೂಡ ಕೆಲವೊಂದಷ್ಟು ಜೋಕ್ಸ್ ಗಳನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಫ್ಯಾನ್ಸ್ ಗಳು ಆ ಒಂದು ಇವೆಂಟ್ ಬಗ್ಗೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಅಂಡ್ ಅದನ್ನ ನೋಡಿದಂತಹ ಡಬ್ಲ್ಯೂ ಅವರೇ ಆ ಎಲ್ಲ ಆಡಿಯೋ ಕ್ಲಿಪ್ಸ್ ಗಳು ಏನು ವೈರಲ್ ಆಗ್ತಾ ಇದೆ ಅದನ್ನೆಲ್ಲದನ್ನು ಕೂಡ ಇಂಟರ್ನೆಟ್ ಇಂದ ತೆಗೆದಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೂ ಕೂಡ ಇಂಟರ್ನೆಟ್ ಅಲ್ಲಿ ಒಂದು ಬಾರಿ ಒಂದು ವಿಚಾರ ಏನಾದ್ರೂ ಅಪ್ಲೋಡ್ ಆದ್ರೆ ಅದನ್ನ ಹೊರಗಡೆ ತೆಗೆಯೋದು ಸಿಕ್ಕಾಪಟ್ಟೆ ಕಷ್ಟ. ಅಂಡ್ ಈಗ ಅದನ್ನೇ ಡಬ್ಲ್ಯೂ ಅವರು ಮಾಡ್ತಾ ಇದ್ದಾರೆ. ಏನೇ ಆಗ್ಲಿ ಗೈಸ್, ಜಿಂದರ್ ಮೊಹಲ್ ಅವರ ಬಗ್ಗೆ ಮಾತಾಡಿದ್ದು ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಸಮಂತ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಸಮಂತ ಅವರು ನಮಗೆ ಡಬ್ಲ್ಯೂ ಅಲ್ಲಿ ರಿಂಗ್ ಅನೌನ್ಸರ್ ಆಗಿ ನೋಡೋದಕ್ಕೆ ಸಿಗ್ತಾ ಇದ್ರು. ಬಟ್ ರಿಕೋಶಿ ಅವರು ಡಬ್ಲ್ಯೂ ಕಂಪನಿಯಿಂದ ಯಾವಾಗ ಹೊರಗಡೆ ಹೋದ್ರು ಅದಾದ್ಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ನಮ್ಮ ಸಮಂತ ಅವರು ಕೂಡ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋಗ್ತಾರೆ. ಅದಾದ್ಮೇಲೆ ಅವರು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಯಾಕೆ ಹೋಗಿದ್ದು ಅಂತ ರೀಸನ್ಸ್ ಗಳನ್ನು ಕೂಡ ರಿವೀಲ್ ಮಾಡ್ತಾರೆ. ನಾನು ಡಬ್ಲ್ಯೂ ಕಂಪನಿಗೆ ಬಂದಿದ್ದು ಬರೀ ಅನೌನ್ಸ್ ಮಾಡೋದಕ್ಕಲ್ಲ, ಬದಲಿಗೆ ನಾನು ಆಸ್ ಎ ಮ್ಯಾನೇಜರ್ ಆಗಿ ಕೂಡ ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಬದಲಿಗೆ ಸೂಪರ್ ಸ್ಟಾರ್ ಆಗಿನೂ ಕೂಡ ಕೆಲವೊಂದಷ್ಟು ವಿಚಾರಗಳಲ್ಲಿ ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಡಬ್ಲ್ಯೂ ಅವರು ಕೇವಲ ನನ್ನನ್ನ ಅನೌನ್ಸ್ ಮಾಡೋದಕ್ಕೆ ಮಾತ್ರ ಇಟ್ಕೊಂಡ್ರು. ಅದರಿಂದ ನಾನು ಕಂಪನಿಯಿಂದ ಹೊರಗಡೆ ಬಂದೆ ಅಂತ ನಮ್ಮ ಸಮಂತ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಈಗ ಡಬ್ಲ್ಯೂ ಅವರು ತನ್ನ ಕಂಪನಿಯಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ಇಂಟರ್ವ್ಯೂ ಮಾಡ್ತಾರಲ್ಲ ಬ್ಯಾಕ್ ಸ್ಟೇಜ್ ಅಲ್ಲಿ, ನಮ್ಮ ಕೇತಿ ಕೆಲಿ ಆಗಿರ್ಬಹುದು, ಇನ್ನ ಕೆಲವೊಂದಷ್ಟು ಜನ ಅವ್ರನ್ನ ಡಬ್ಲ್ಯೂ ಅವರು ಮ್ಯಾನೇಜರ್ಸ್ ಗಳಾಗಿ ಕೂಡ ಟ್ರೈನ್ ಮಾಡ್ತಾ ಇದೆಯಂತೆ. ಸೊ ಆದಷ್ಟು ಬೇಗ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಇಂಟರ್ವ್ಯೂ ಮಾಡೋರು ಕೂಡ ಡಬ್ಲ್ಯೂ ಅಲ್ಲಿ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ರೋಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಷ್ಟೇ ಅಲ್ಲ ಗೈಸ್, ಡಬ್ಲ್ಯೂ ಫೀಮೇಲ್ ರೆಫ್ರಿ ಇದಾರಲ್ಲ ನಮ್ಮ ಜೆಸಿಕಾ, ಇವರು ಕೂಡ ತನ್ನ ಇನ್ ರಿಂಗ್ ಡೆಬ್ಯೂನ ಈಗಾಗಲೇ ಮಾಡಾಗಿದೆ ಬೇರೆ ಒಂದು ಇನ್ ರಿಂಗ್ ನೇಮ್ ಅಲ್ಲಿ. ಅಂಡ್ ಆದಷ್ಟು ಬೇಗ ಇವರು ಕೂಡ ಡಬ್ಲ್ಯೂ ಅಲ್ಲಿ ರೆಫ್ರಿ ಕೆಲಸನ ಬಿಟ್ಟು ಆಸ್ ಎ ರೆಸ್ಲರ್ ನಮಗೆ ನೋಡೋದಕ್ಕೆ ಸಿಗಬಹುದು. ಒರಿಜಿನಲ್ ಆಗಿ ಇವರು ಡಬ್ಲ್ಯೂ ಗೆ ಬಂದಿದ್ದು ರೆಸ್ಲರ್ ಆಗ್ಬೇಕು ಅಂತಾನೆ. ಬಟ್ ಡಬ್ಲ್ಯೂ ಅವರು ಇವ್ರನ್ನ ರೆಫ್ರಿ ರೋಲ್ ಅಲ್ಲಿ ಆಗ್ತಾರೆ. ಬಟ್ ಈಗ ಇವರು ತನ್ನ ಡ್ರೀಮ್ ನಂತೆ ರೆಸ್ಲಿಂಗ್ ಅಲ್ಲೂ ಕೂಡ ಡೆಬ್ಯೂನ ಮಾಡಿದ್ದಾರೆ. ಅಂಡ್ ಆದಷ್ಟು ಬೇಗ ಇವರು ಮೈನ್ ರೋಸ್ಟರ್ ಅಲ್ಲೂ ಕೂಡ ಬರಬಹುದು ಅಥವಾ ರೆಫ್ರಿ ಆಗಿ ಕಂಟಿನ್ಯೂ ಕೂಡ ಮಾಡಬಹುದು. ಡಬ್ಲ್ಯೂಗೆ ಏನಾದ್ರೂ ಇವರಲ್ಲಿ ರೆಸ್ಲರ್ ಆಗಿ ಪೊಟೆನ್ಶಿಯಲ್ ಕಾಣಲಿಲ್ಲ ಅಂದ್ರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಡಬ್ಲ್ಯೂ ಅವರು ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರ ಹೊಸ ರೆಂಡರ್ ನ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ನಿಜವಾಗ್ಲೂ ರಸಲ್ ಮೇನಿಯಾಗೂ ಕೂಡ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ರೆಂಡರ್ ನ ಯೂಸ್ ಮಾಡಿರಲಿಲ್ಲ. ಅವರು ಹೀಲ್ ಟರ್ನ್ ಆದಾಗ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ಇತ್ತಲ್ಲ, ಅದನ್ನೇ ಡಬ್ಲ್ಯೂ ಅವರು ಎಲ್ಲ ಕಡೆ ಆಗ್ತಾ ಇದ್ರು. ಬಟ್ ಈಗ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ಹೊಸ ರೆಂಡರ್ ನ ತನ್ನ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡಿದೆ. ಅಂಡ್ ಅದ್ಭುತವಾಗಿ ನಮ್ಮ ಜಾನ್ ಸಿನಾ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಐ ಥಿಂಕ್ ಆ ಒಂದು ಚಾಂಪಿಯನ್ಶಿಪ್ ಜೊತೆ ನಮ್ಮ ಜಾನ್ ಸಿನಾ ಅವರು ಫೋಟೋ ಶೂಟ್ ನು ಕೂಡ ಮಾಡಿಸಿದ್ದಾರೆ. ಅಂಡ್ ಅದರಿಂದನೇ ಹೊಸ ರೆಂಡರ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದು. ಬರೀ ಜಾನ್ ಸಿನಾ ಅವ್ರದ್ದು ಮಾತ್ರ ಅಲ್ಲ ಗೈಸ್, ನಮ್ಮ ಜೇ ಊಸೋ ಅವರ ಹೊಸ ರೆಂಡರ್ ನು ಕೂಡ ನೀವು ನೋಡ್ತಾ ಇರಬಹುದು ವಿತ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ರಾಕ್ ವರ್ಸಸ್ ಟ್ರಿಪಲ್ ಎಚ್ ಅವರ ಬಗ್ಗೆ. ಪ್ರಾಬಬ್ಲಿ ಗೈಸ್ ಈ ಒಂದು ಸ್ಟೋರಿ ಲೈನ್ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ಗೊತ್ತಿಲ್ದೇನೋ ನಮ್ಮ ರಾಕ್ ಅವರೇ ಅದನ್ನ ನಮಗೆ ಟೀಸ್ ಮಾಡಿ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿರಬಹುದು, ರಾಕ್ ಅವರು ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ. ಯಾಕೆ ನಾನು ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ ಅಂತ ಪ್ಯಾಟ್ ಮೆಕಫಿ ಶೋಗೆ ಬಂದು ನಮ್ಮ ರಾಕ್ ಅವರು ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಮಾಡ್ತಾರೆ. ನಿಜವಾಗ್ಲೂ ಡಬ್ಲ್ಯೂ ನ ಅವರು ಚಿಂದಿ ಉಡಾಯಿಸ್ತಾರೆ ಅಂತಾನೆ ಹೇಳ್ಬೋದು. ಎಲಿಮಿನೇಷನ್ ಚೇಂಬರ್ ಗೆ ಬಂದಿದ್ದು ಕೂಡ ನಾನು ಟಿಕೆಟ್ಸ್ ಗಳು ಮಾರಾಟ ಆಗ್ತಾ ಇಲ್ಲ ಅನ್ನೋ ಒಂದೇ ಒಂದು ರೀಸನ್ ಗೆ ಅದಾದ್ಮೇಲೆ ಬಂದೆ, ಸ್ಟೋರಿ ಲೈನ್ ನ ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ನನ್ನ ಕೆಲಸ ಮುಗಿತು ಅಂತ ನಾನು ಮನೆಗೆ ಹೋದೆ. ನಾನು ಒರಿಜಿನಲ್ ಆಗಿ ರಸಲ್ ಮೇನಿಯಾಗೆ ಪ್ಲಾನ್ ಆಗಿರ್ಲಿಲ್ಲ ಅಂತ ನಮ್ಮ ರಾಕ್ ಅವರು ಕಂಪ್ಲೀಟ್ ಆಗಿ ಡಬ್ಲ್ಯೂ ನ ಎಕ್ಸ್ಪೋಸ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇದರಿಂದ ಗೊತ್ತಾಗ್ತಾ ಇದೆ ಡಬ್ಲ್ಯೂ ಅವರು ಟಿಕೆಟ್ ಗಳನ್ನ ಮಾರಾಟ ಮಾಡಿಸ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಚೇಂಜ್ ಮಾಡ್ತಾರೆ ಅಂತ. ಅಂಡ್ ಇದ್ರ ಬಗ್ಗೆ ರೀಸೆಂಟ್ ಆಗಿ ಬಸ್ಟೆಡ್ ಓಪನ್ ರೇಡಿಯೋದಲ್ಲಿ ನಮ್ಮ ಡೇವ್ ಅವರು ಮಾತಾಡ್ತಾ ಇರ್ತಾರೆ. ಅವ್ರೇನ್ ಹೇಳ್ತಾರೆ ಗೊತ್ತಾ, ನಮ್ಮ ರಾಕ್ ಅವರು ಟ್ರಿಪಲ್ ಎಚ್ ಅವರಿಗೆ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ತನ್ನದೇ ಆದ ಸ್ಟೋರಿ ಲೈನ್ ನ ಡಬ್ಲ್ಯೂ ಅಲ್ಲಿ ನಡೆಸ್ತಾ ಇರ್ತಾರೆ. ಬಟ್ ಮಧ್ಯಕ್ಕೆ ನಮ್ಮ ರಾಕ್ ಅವರು, ಇಲ್ಲ ಗುರು ಈಗ ನಾನು ಫ್ರೀ ಇದ್ದೀನಿ, ಈಗ ನಾನು ಡಬ್ಲ್ಯೂ ಗೆ ಬರ್ಬೋದಲ್ಲ ಅಂತ ಡಬ್ಲ್ಯೂ ಗೆ ಬರ್ತಾರೆ. ಆಗ ನಮ್ಮ ಟ್ರಿಪಲ್ ಎಚ್ ಅವರು ರಾಕ್ ಅವರು ಯಾವ ಸ್ಟೋರಿ ಲೈನ್ ನ ಹೇಳ್ತಾರೋ ಆ ಒಂದು ಸ್ಟೋರಿ ಲೈನ್ ನ ರಿಪ್ಲೇಸ್ ಮಾಡಿಬಿಡ್ತಾರೆ ತನ್ನ ಸ್ಟೋರಿ ಲೈನ್ ಗೆ. ಅಂಡ್ ಇದರಿಂದನೇ ನಮಗೆ ಈ ರೀತಿ ಡಬ್ಲ್ಯೂ ಅಲ್ಲಿ ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗ್ತಾ ಇರೋದು. ಕೆಲವೊಂದಷ್ಟು ಇನ್ಕಂಪ್ಲೀಟ್ ಸ್ಟೋರಿ ಲೈನ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದೇ ಇದರಿಂದ. ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿರ್ತಾರೆ. ಡಬ್ಲ್ಯೂ ಎಲ್ಲ ಅಫಿಷಿಯಲ್ಸ್ ಗಳು, TKO ಗ್ರೂಪ್ ನ ಎಲ್ಲ ಅಫಿಷಿಯಲ್ಸ್ ಗಳು ಕೂಡ ಆ ಒಂದು ಕ್ರಿಯೇಟಿವ್ ಡಿಸಿಷನ್ ನ, ಕ್ರಿಯೇಟಿವ್ ಸ್ಟೋರಿನ ಅಪ್ರೂವ್ ಮಾಡಿರ್ತಾರೆ. ಬಟ್ ಸಡನ್ ಆಗಿ ರಾಕ್ ಅವರು ಎಲ್ಲಿಂದನೋ ಬಂದು, ಇಲ್ಲ ಗುರು ಈಗ ನಾನ್ ಬಂದಿದ್ದೀನಿ ಸ್ಟೋರಿನ ಚೇಂಜ್ ಮಾಡೋಣ ಅಂತಾರೆ. ಅಂಡ್
ರಾಕ್ ಅವರು ಹಾಗೆ TKO ಗ್ರೂಪ್ ನ ಮೆಂಬರ್ಸ್ ಗಳು ಸಿಕ್ಕಾಪಟ್ಟೆ ಕ್ಲೋಸ್ ಇರೋದ್ರಿಂದ ನಮ್ಮ ಟ್ರಿಪಲ್ ಎಚ್ ಅವರ ಸ್ಟೋರಿನ ಅವರು ತೆಗೆದಾಕಿ ರಾಕ್ ಅವರ ಕಥೆನ ಇಂಪ್ಲಾಂಟ್ ಮಾಡ್ತಾರೆ. ಅಂಡ್ ಇದರಿಂದ ನಮ್ಮ ಟ್ರಿಪಲ್ ಎಚ್ ಅವರಿಗೆ ರಾಕ್ ಅವರು ಕೆಲಸ ಮಾಡೋದಕ್ಕೆ ಬಿಡ್ತಿಲ್ಲ ಅಂತ ಇವರು ಕಂಪ್ಲೇಂಟ್ ಮಾಡ್ತಾರೆ. ಅಂಡ್ ಇವರು ಕಂಪ್ಲೇಂಟ್ ಮಾಡಿದಂತಹ ವಿಡಿಯೋ ಕೆಳಗಡೆ ನಮ್ಮ ರಾಕ್ ಅವರ ಕಮೆಂಟ್ ನ ನೀವು ನೋಡ್ತಾ ಇರಬಹುದು. ಹಾಯ್ ಡೇವ್, ದ ಬಿಸ್ನೆಸ್ ಇಸ್ ಕಂಪ್ಲೀಟ್ ವರ್ಕ್, ಆಲ್ವೇಸ್ ಹ್ಯಾಸ್ ಬೀನ್, always will be, every aspect of it, every match, every interview. Please join me, Cody, Cena, Brian and the rest of us, our creative discussions, so you can expand your perspective. Until then, stop ranting, it's not healthy my friend, enjoy the show ಅಂತ ನಮ್ಮ ರಾಕ್ ಅವರು ಒಂದು ಕಮೆಂಟ್ ನ ಮಾಡಿದ್ದಾರೆ. ಇದರಲ್ಲಿ ಅವರು ಏನ್ ತಿಳಿಸಿದ್ದಾರೆ ಗೊತ್ತಾ? ಹಾಯ್ ಡೇವ್, ನೀನೇನು ಇಲ್ಲಿ ಕಿರ್ಚಾಡ್ತಾ ಇದೀಯಾ ಅದನ್ನೆಲ್ಲ ನಿಲ್ಸು, ಯಾಕಂದ್ರೆ ಈ ಒಂದು ಬಿಸ್ನೆಸ್ ಅಲ್ಲಿ ಎಲ್ಲವೂ ಕೂಡ ಒಂದು ಸ್ಟೋರಿನೇ, ಎಲ್ಲವೂ ಕೂಡ ಒಂದು ಕಥೆನೇ. ಮ್ಯಾಚ್ ಆಗಿರ್ಬಹುದು, ಪ್ರೋಮೋ ಆಗಿರ್ಬಹುದು, ಇಂಟರ್ವ್ಯೂ ಆಗಿರ್ಬಹುದು, ಎಲ್ಲವೂ ಕೂಡ ಒಂದು ಸ್ಟೋರಿನೇ. ಸೊ ನಿನಗೇನಾದ್ರೂ ಅದು ಖಂಡಿತವಾಗ್ಲೂ ಕ್ಲೋಸ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ನೀನು ನನ್ನನ್ನ, ಕೋಡಿ ರೋಡ್ಸ್ ಅವ್ರನ್ನ, ಜಾನ್ ಸೀನಾ ಅವ್ರನ್ನ, ಬ್ರಯನ್ ನ ಹಾಗೆ ನಮ್ಮ ಕ್ರಿಯೇಟಿವ್ ಟೀಮ್ ನ ಒಂದ್ಸತಿ ಭೇಟಿ ಮಾಡು, ನಮ್ ಜೊತೆ ಕೂತ್ಕೋ, ಆಗ ನಿನಗೆ ಇದೆಲ್ಲದೂ ಕೂಡ ಅರ್ಥ ಆಗುತ್ತೆ. ಅದನ್ನ ಬಿಟ್ಟು ಇಲ್ಲಿ ಬಂದು ಕಿರ್ಚಾಡೋದನ್ನ ಬಿಡಿ, ಯಾಕಂದ್ರೆ ಇದು ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ಶೋನ ಎಂಜಾಯ್ ಮಾಡು ಅಂತ ನಮ್ಮ ರಾಕ್ ಅವರು ತಿಳಿಸಿದ್ದಾರೆ. ಅಂಡ್ ಇಲ್ಲಿ ಈ ಒಂದು ಕಮೆಂಟ್ ಅಲ್ಲಿ ನಮ್ಮ ರಾಕ್ ಅವರು ಟ್ರಿಪಲ್ ಎಚ್ ಅವರ ಮೆನ್ಷನ್ ನ ಮಾಡಿಲ್ಲ. ಅಷ್ಟೇ ಅಲ್ಲ ಗೈಸ್, ನಮ್ಮ ಟ್ರಿಪಲ್ ಎಚ್ ಅವರು ಹಾಲ್ ಆಫ್ ಫೇಮ್ ಸ್ಪೀಚ್ ಅಲ್ಲೂ ಕೂಡ ನಮ್ಮ ರಾಕ್ ಅವ್ರನ್ನ ಮೆನ್ಷನ್ ಮಾಡಿಲ್ಲ. ಸೊ ಇಲ್ಲಿ ಏನೋ ಒಂದು ಸ್ಟೋರಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಮ್ಮ ರಾಕ್ ಅವರು ಈ ಒಂದು ಕಮೆಂಟ್ ಅಲ್ಲೂ ಕೂಡ ಹೇಳಿದ್ದಾರೆ, ನಾನು ಪ್ಯಾಟ್ ಮ್ಯಾಕಫಿ ಶೋ ಅಲ್ಲಿ ಇಂಟರ್ವ್ಯೂ ನ ಕೊಟ್ಟನಲ್ಲ, ಅದು ಕೂಡ ಒಂದು ಸ್ಟೋರಿನೇ ಅಂತ. ಸೊ ನಮಗೆ ರಸಲ್ ಮೇನಿಯಾ 40 ಟೈಮ್ ಅಲ್ಲಿ ಟ್ರಿಪಲ್ ಎಚ್ ಹಾಗೆ ರಾಕ್ ಅವರ ನಡುವೆ ಏನೋ ಒಂದು ಬ್ಯಾಕ್ ಸ್ಟೇಜ್ ಅಲ್ಲಿ ಜಗಳ ನೋಡೋದಕ್ಕೆ ಸಿಕ್ಕಿತ್ತು. ಅದನ್ನ WWE ಅವರು ಸ್ಟೋರಿ ಲೈನ್ ಅಲ್ಲಿ ತೋರಿಸ್ತಾರೆ ಅಂತ ಅನ್ಕೊಂಡಿದ್ವಿ, ಬಟ್ ಅದು ನಮಗೆ ಸ್ಟೋರಿ ಲೈನ್ ಅಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ. ಸೊ ಅದರ ಟೀಸ್ ನ ನಮ್ಮ ರಾಕ್ ಅವರು ಈಗ ಪ್ರಾರಂಭ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಪ್ಯಾಟ್ ಮ್ಯಾಕಫಿ ಶೋ ಅಲ್ಲಿ ಅವ್ರು ಏನೇನ್ ಹೇಳಿದ್ರು ಅದೆಲ್ಲದೂ ಕೂಡ ಕೇವಲ ಒಂದು ಟೀಸ್ ಅಂತೆ. ಸೊ ಮುಂದೆ WWE ಅವರು ಇದನ್ನೇ ಸ್ಟೋರಿ ಲೈನ್ ಆಂಗಲ್ ಆಗಿ ತೋರಿಸಬಹುದು. ಅಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ಕಂಪ್ಲೇಂಟ್ ಮಾಡಬಹುದು, ನನಗೆ ರಾಕ್ ಅವರು ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ, ರಾಕ್ ಅವರು ಬಂದ್ ಕೂಡಲೇನೆ ನೀವೆಲ್ಲರೂ ಕೂಡ ಅವನ್ ಮಾತು ಕೇಳ್ತೀರಾ, ನನ್ನ ಕ್ರಿಯೇಟಿವ್ ಡಿಸಿಷನ್ಸ್ ಗೆ ನೀವು ಯಾರು ಕೂಡ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಇದನ್ನೇ ಸ್ಟೋರಿ ಲೈನ್ ಆಂಗಲ್ ಆಗಿ ಕನ್ವರ್ಟ್ ಮಾಡಬಹುದು ನಮ್ಮ ರಾಕ್ ಆಗಿ ಟ್ರಿಪಲ್ ಎಚ್ ಅವರು ಸೇರ್ಕೊಂಡು. ಏನೇ ಆಗ್ಲಿ ಗೈಸ್, ಇದೆಲ್ಲವೂ ಕೂಡ ಸ್ಟೋರಿನೋ ವರ್ಕೋ ಅಥವಾ ನಿಜಾನೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಟ್ನಲ್ಲಿ ನಮ್ಮ ರಾಕ್ ಆಗಿ ಟ್ರಿಪಲ್ ಎಚ್ ಅವರ ನಡುವೆ ಆಗ ಬರ್ತಾ ಇಲ್ಲ ಅಂತ ಆನ್ ಪೇಪರ್ ನಮಗೆ ಅನ್ನಿಸ್ತಾ ಇದೆ, ಹೊರಗಡೆಯಿಂದ ಅನ್ನಿಸ್ತಾ ಇದೆ. ನಮ್ಮ ರಾಕ್ ಅವ್ರನ್ನ ಕಂಡ್ರೆ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಆಗ್ತಾ ಇಲ್ಲ, ಯಾಕಂದ್ರೆ ರಾಕ್ ಅವರು ಟ್ರಿಪಲ್ ಎಚ್ ಅವರ ಕ್ರಿಯೇಟಿವ್ ಡಿಸಿಷನ್ ನ ಬಂದು ಕಂಪ್ಲೀಟ್ ಆಗಿ ಹಾಳು ಮಾಡ್ತಾ ಇದ್ದಾರೆ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ಸುತ್ತೆ, ಇದೆಲ್ಲವೂ ಕೂಡ ಸ್ಟೋರಿ ಲೈನ್ ನ ಅಥವಾ ನಿಜವಾಗ್ಲೂ ಕೂಡ ನಮ್ಮ ರಾಕ್ ಹಾಗೆ ಟ್ರಿಪಲ್ ಎಚ್ ಅವರ ನಡುವೆ ಆಗ್ ಬರ್ತಾ ಇಲ್ವಾ? ಅಂಡ್ ಫ್ಯೂಚರ್ ಅಲ್ಲಿ ನಮ್ಮ ರಾಕ್ ಅವರು ಬಂದು ಟ್ರಿಪಲ್ ಎಚ್ ಅವ್ರನ್ನ ಕಂಪ್ಲೀಟ್ ಆಗಿ WWE ಇಂದ ಏನಾದ್ರೂ ಓಡಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.